ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನನ್ನ ಮಕ್ಕಳ ಫೇವ್ರೆಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗಲಿ ಅಂತೇಳಿ. ಆ್ಯಂಡ್ ಇವತ್ತೇನೆಂದರೆ ಪ್ಯಾನ್ ಕೇಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಹೇಗೆ ಪ್ಯಾನ್ ಕೇಕ್ಸ್ ಮನೆಯಲ್ಲೇ ಮಾಡೋದು, ಅದರಲ್ಲೂ ಈಸಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಬಟರಿ ಕನ್ಸಿಸ್ಟೆನ್ಸಿ ಇಷ್ಟು ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಕೆಲವೊಂದಷ್ಟು ಪ್ರಿಕಾಷನ್ಸ್ ಮತ್ತು ಕೆಲವೊಂದಷ್ಟು ಮೆಥಡ್ಸ್ ಇದೆ. ಅದನ್ನು ನನ್ನ ಫುಲ್ ಲಾಗಲ್ಲಿ ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಸಿಂಪಲಾಗಿ ಇಂಗ್ರೀಡಿಯೆಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಕ್ಯಾಪ್ಷನಲ್ಲಿ ಹಾಕಿದ್ದೀನಿ. ಸೊ ಪ್ಲೀಸ್ ಚೆಕ್ಔಟ್. ಆ್ಯಂಡ್ ಆಲ್ಸೋ ನಾನಿಲ್ಲಿ ದೋಸೆ ತವನ ಯೂಸ್ ಮಾಡ್ತಾ ಇದ್ದೀನಿ. ನಾವು ದೋಸೆ ತವನೇ ಯೂಸ್ ಮಾಡ್ಬೋದು. ಸೊ ಒನ್ ಟೈಮ್ಗೆ ತ್ರೀ ಎಲ್ಲ ಮಾಡ್ಕೋಬೋದು. ಮಕ್ಕಳಿಗೆ ಹೆಲ್ತಿಯಾಗಿ ಕೂಡ ಇರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಒಂದು ಸ್ಮೂತ್ ಆಗಿ ಏನೋ ಒಂಥರ ಸ್ವೀಟ್ನೆಸ್ ಸಿಗೋದ್ರಿಂದ ಇಷ್ಟಪಟ್ಟು ಕೂಡ ತಿಂತಾರೆ. ಒಂದೇ ಒಂದ್ಸರಿ ವಿಡಿಯೋ ನೋಡಿ ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಮಕ್ಕಳಿಗೋಸ್ಕರ ಟ್ರೈ ಮಾಡಿ. ಸೀರಿಯಸ್ಲಿ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗ ಚಿಕ್ಕವನಿದ್ದಾಗಿಂದ ನಾನು ಯೂಸ್ ಮಾಡ್ತಾ ಇರೋದು ಹೀಗೆ ಪ್ಯಾನ್ ಕೇಕ್ಸ್ ಮಾಡೋದು. ಅದನ್ನು ಸಣ್ಣ ಸಣ್ಣದಾಗಿ ಈ ಥರ ಕ್ಯೂಬ್ಸ್ ಎಲ್ಲ ಕಟ್ ಮಾಡಿ ಮಕ್ಕಳಿಗೆ ತಿನ್ನೋ ಕೊಟ್ಬಿಡ್ತೀನಿ. ಆಟ ಆಡ್ಕೊಂಡು ತಿಂತಾ ಇರ್ತಾರೆ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಖಂಡಿತ ನೀವು ಕೂಡ ಮಾಡಿಕೊಡಿ, ನಿಮ್ಮ